ನನ್ನ ಮಗಳು ನವೋದಯದಲ್ಲಿ ಓದಿದ್ದು 96% ತಗೊಂಡಿದ್ಲು. ಆದ್ರೂ ನಮಗೆ ಅದೇ ಎಲ್ಲಿ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ಚಾಂಪಿಯನ್ಗೆ ನಾವು ಅಪ್ಪರು ಎಲ್ಲ ನಾವು ಮಾತಾಡ್ಕೊಂಡು ಚಾಂಪಿಯನ್ಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಒಳ್ಳೆಯ ಪರ್ಸೆಂಟೇಜ್ ಇತ್ತಲ್ಲ, ಹಂಗಾಗಿ ಕೋಚಿಂಗ್ ಚೆನ್ನಾಗೈತೆ ಅಂತ ತಂದಿಲ್ಲಿ ಹಾಕಿದ್ವಿ. ಆದರೂ ಫಸ್ಟ್ ಸ್ಟಾರ್ಟಿಂಗೆಲ್ಲ ಇಲ್ಲೂ ಭಾಳ ಚೆನ್ನಾಗಿತ್ತು. ಫಸ್ಟ್ ಇಯರ್ ನನಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಮೇಯ್ನು ನೀಟು CET ಕೋಚಿಂಗ್ ಭಾಳ ಚೆನ್ನಾಗಿದೆ, JEE ಅದೆಲ್ಲ. ಹಾಗಾಗಿ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆ ಕಾಲೇಜು ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಚಾಂಪಿಯನ್ ಕಾಲೇಜು ನಾವು ಆಯ್ಕೆ ಮಾಡ್ಕೊಂಡ್ವಿ. ಹಾಗಾಗಿ ಒಳ್ಳೆ ಕೋಚಿಂಗು, ಮೇಯ್ನು ಮಕ್ಕಳಿಗೆ ಒಳ್ಳೆ ಸೆಕ್ಯೂರಿಟಿ ಇದೆ. ಮಕ್ಕಳು ಭವಿಷ್ಯದಲ್ಲಿ ಹೆಣ್ಮಕ್ಳಿಗೆ ಬೇಕಾದ ಭಾಳ ಮುಖ್ಯವಾಗಿ ಸೆಕ್ಯೂರಿಟಿ ಮುಖ್ಯ. ಹಾಗಾಗಿ ಜೊತೆಗೆ ಕೋಚಿಂಗು ಎರಡೂ ಭಾಳ ಚೆನ್ನಾಗಿರೋದ್ರಿಂದ ನಾವು ಚಾಂಪಿಯನ್ನೇ ಆರಿಸ್ಕೊಂಡ್ವಿ. ನನಗೆ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಕೊಬೇಕು ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾನು ಫಸ್ಟ್ ಚೂಸ್ ಮಾಡಿದ್ದೇ ಈ ಕಾಲೇಜು. ಯಾಕಂದರೆ ನಾನು ಫಸ್ಟ್ ಕೌನ್ಸಿಲಿಂಗಿಗೆ ಬಂದಾಗ ಟೀಚರ್ಸ್ ಬಗ್ಗೆ ಆಗಲಿ, ಇಲ್ಲಿ ಟೀಚರ್ಸ್ ನನ್ನ ಜೊತೆ ಮಾತಾಡಿದ್ದಾಗಲಿ, ಮ್ಯಾಮು ಸರ್ ಆಗಲಿ, ಕೃಷ್ಣ ಸರ್, ಚೈತನ್ಯ ಮ್ಯಾಮ್ ಆಗಲಿ, ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತು ಇಲ್ಲಿನ ಕೋಚಿಂಗ್ ಬಗ್ಗೆ ಎಲ್ಲ ಮ್ಯಾಮು ಸರು ಹೇಳಿದಾಗ ನಂಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಇಲ್ಲಿ ಬಂದಾಗ್ಲೂ ನನಗೆ ತುಂಬ ಸ್ಯಾಟಿಸ್ಫೈ ಆಗ್ತಿದೆ ಎಜುಕೇಷನಲ್ಲಿ. ಮತ್ತು ನಮಗೆ ಯಾವುದೇ ಥರ ಡೌಟ್ಸ್ ಬಂದ್ರೂ ನಮಗೆ ಯಾವುದೇ ಟೈಮಲ್ಲಿ ಹೋದ್ರೂ ಕ್ಲಾರಿಫೈ ಆಗುತ್ತೆ. ಈಗ ಎಷ್ಟೊಂದು ಕಾಲೇಜ್ಗಳಲ್ಲಿ ಡೌಟ್ಸ್ ಎಷ್ಟೊಂದಿರುತ್ತೆ, ಆದರೆ ಕ್ಲಾರಿಫೈ ಮಾಡೋಕ್ಕೆ ಟೀಚರ್ಸ್ ಇರೋಲ್ಲ. ಆದರೆ ಇಲ್ಲಿ ಆ ಥರ ಅಲ್ಲ, ಯಾವುದೇ ಟೈಮಲ್ಲಿ ಹೋದ್ರೂ ನಮ್ಮ ಡೌಟ್ಸ್ ಕ್ಲಾರಿಫೈ ಆಗುತ್ತೆ. ಮೇಯ್ನಾಗಿ ಡೌಟ್ಸ್ ಇರಬಾರ್ದು ನಮಗೆ ಸ್ಟೂಡೆಂಟ್ಸ್ ಆದವ್ರಿಗೆ. ಅಂದರೆ ಡೌಟ್ಸಿಂದಲೇ ಕ್ಲಾರಿಫೈ ಆಗೋದು ನಮಗೆ ಕಾನ್ಸೆಪ್ಟ್ಸ್ ಎಲ್ಲ. ಮತ್ತು ಸೆಕ್ಯೂರಿಟಿ ಅಂತ ಬಂದರೆ ನಮಗೆ ತುಂಬ ಚೆನ್ನಾಗಿ ಆಲ್ ಟೈಮ್ ವಾರ್ಡನ್ಸ್ ಇರ್ತಾರೆ. ಮತ್ತು ಎಜುಕೇಷನಲ್ಲಿ ಯಾವುದೇ ಥರ ಅನುಮಾನನೇ ಬೇಡ, ಆ ಥರ ಎಲ್ಲ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇದ್ದಾರೆ. ಮತ್ತು ನೀವು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು